ನಮ್ಮ ಇತಿಹಾಸ ಗ್ರೀಕ್ ನ ಇತಿಹಾಸಕ್ಕಿಂತ, ಪರ್ಷಿಯನ್ ಇತಿಹಾಸಕ್ಕಿಂತ, ರೋಮ್ ನ ಇತಿಹಾಸಕ್ಕಿಂತ, ಚೈನೀಸ್ ಇತಿಹಾಸಕ್ಕಿಂತ ಶ್ರೇಷ್ಠವಾದ ಇತಿಹಾಸ ಕನ್ನಡಿಗರದು. ನೀವು ಪ್ರಪಂಚದ ಇತಿಹಾಸದಲ್ಲಿ ನೀವು ವೆಸ್ಟರ್ನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಏನಾದ್ರು ಅಕಸ್ಮಾತ್ ಇತಿಹಾಸ ನೋಡೋದಾದ್ರೆ ಯಾರ್ಯಾರ ಇತಿಹಾಸ ತುಂಬಾ ಗ್ರೇಟ್ ಆಗತ್ತೆ ಅಂದ್ರೆ, ಒಂದು ರೋಮ್ ನ ಇತಿಹಾಸ, ಮತ್ತೊಬ್ರದ್ದು ಗ್ರೀಕ್ ನ ಇತಿಹಾಸ, ಇನ್ನೊಬ್ರದ್ದು ಚೈನೀಸ್ ಇತಿಹಾಸ, ಮತ್ತೊಬ್ರದ್ದು ಪರ್ಷಿಯನ್ ಇತಿಹಾಸ ಅಂತ ಹೇಳ್ತಾರೆ. ನಾನು ಇಂದಿನ ಸಾಕಷ್ಟು ಭಾಷಣಗಳಲ್ಲಿ ನಾನು ಕೆಲವು ಡೇಟಾಗಳನ್ನ ಪ್ರೆಸೆಂಟ್ ಮಾಡಿದೆ. ಏನಂದ್ರೆ ಕ್ರಿಸ್ತ ಶಕದ ಆರಂಭದಿಂದ ಹಿಡಿದು ಈ ವೆಸ್ಟರ್ನ್ ಕೊಲೋನಿಸ್ ಅಂದ್ರೆ ಈ ಫ್ರೆಂಚು, ಇವರು ಇಂಗ್ಲಿಷ್ ಅವರೆಲ್ಲ ಭಾರತಕ್ಕೆ ಬರುವ ಮುಂಚೆ ಭಾರತದ ಒಟ್ಟಾರೆ GDP ಎಷ್ಟಾಗಿತ್ತು ಅಂತ ನಾವು ನೋಡೋದಾದ್ರೆ ಪ್ರಪಂಚದ ಸರಿ ಸುಮಾರು 36ರಿಂದ 26%. ಅಂದ್ರೆ ಅರ್ಥ ಆಗ್ತಿದೆಯಲ್ಲ, ಪ್ರಪಂಚದಲ್ಲಿ ₹3 ಇದ್ರೆ ಭಾರತದಲ್ಲೇನೆ ₹1 ಇತ್ತಂತೆ. ಇನ್ನು ₹2 ಇಡೀ ಪ್ರಪಂಚದಲ್ಲಿ ಎಲ್ಲರ ಹತ್ರ ಇದ್ದಿದ್ದು. ಆ ಭಾರತವನ್ನ ಯಾರು ಆಡಳಿತ ಮಾಡಿದ್ರು 1200 ವರ್ಷಗಳಂತ ನೋಡಿದ್ರೆ ಅದು ಕನ್ನಡಿಗರ ಆಡಳಿತ ಮಾಡಿದ್ರು. ಅಂದ್ರೆ ನಮ್ಮ ಇತಿಹಾಸ ಗ್ರೀಕ್ ನ ಇತಿಹಾಸಕ್ಕಿಂತ, ಪರ್ಷಿಯನ್ ಇತಿಹಾಸಕ್ಕಿಂತ, ರೋಮ್ ನ ಇತಿಹಾಸಕ್ಕಿಂತ, ಚೈನೀಸ್ ಇತಿಹಾಸಕ್ಕಿಂತ ಶ್ರೇಷ್ಠವಾದ ಇತಿಹಾಸ ಕನ್ನಡಿಗರದು. ಇದನ್ನ ನಾನು ಹೇಳ್ತಿಲ್ಲ, ನೀವಾಗೆ ಸ್ವತಃ ಹೋಗಿ GDP ರೇಷಿಯೋಗಳನ್ನ ನೋಡ್ಕೊಂಡು ಹಳೆಯ ಕಾಲದಲ್ಲಿ ಅಂದ್ರೆ ನಾನು ಹೇಳಿದ್ನಲ್ಲ, ಕದಂಬರ ಕಾಲದಿಂದ ಹಿಡಿದು ತಾಳಿಕೋಟೆ ಅಥವಾ ರಕ್ಕಸ ತಂಗಡಿಗಿನಲ್ಲಿ ಏನು ಯುದ್ಧ ಆಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಪತನ ಆಗತ್ತೋ ಆ ಸಂದರ್ಭವನ್ನ ನೀವು ಇಡೀ ಭಾರತದ ಇತಿಹಾಸ ನೋಡಿದ್ರೆ ಇಡೀ ಭಾರತದ ಹೆಚ್ಚಿನ ಭಾಗವನ್ನೆಲ್ಲ ಕನ್ನಡಿಗರೇ ಆಡಳಿತ ಮಾಡಿದ್ದು. ನಾವು ಕನ್ನಡಿಗರು ಇಡೀ ವಿಶ್ವದ ಶ್ರೇಷ್ಠ ಜನರಾಗಿದ್ವಿ.